ಎತ್ಕೋಬೇಕು. ಎತ್ಕೊಳ್ಳೋದೆಲ್ಲ ನಾನು ಬೆಳಗ್ಗೆನೆ ಎತ್ಕೋತೀನಿ. ನಿದ್ರೆ ಬರ್ತಿದೆ. ಅಯ್ಯೋ, ಹೋಗಿ ಆ ಸುಬ್ಲಕ್ಷ್ಮಿನ ಎಬ್ಸು. ಅವಳು ಮುಂಜಾನೆ ಮಲಗಿಸ್ಲಿಲ್ಲ ಅಂತಂದ್ರೆ ನಾವು ಮಲ್ಗಕ್ಕಾಗಲ್ಲ. ಅಯ್ಯೋ, ಓ ಸುಬ್ಬಲಕ್ಷ್ಮಿ ದೇವಿ, ನಿಮ್ ಕೋಳಿ ಕೂಗೋದ್ನ ನಿಲ್ಸೋಕ್ ಹೇಳಿ. ಅಯ್ಯೋ, ಶುಭಲಕ್ಷ್ಮಿ ಅಲ್ಲ, ಶುಭಲಕ್ಷ್ಮಿ. ಅಯ್ಯೋ, ಯಾರಪ್ಪ ನೀನು? ಇಷ್ಟು ರಾತ್ರಿ ಹೊತ್ತ ನನ್ನ ಎದೆ ಕೆಡ್ಸಾತಿ. ನೋಡು ಅವ್ರನ್ನ. ನಾನೇ ರಾಮಕೃಷ್ಣ. ಹೇಳಪ್ಪ, ಎರಡೆರಡು ಹೆಸರು ಇಟ್ಕೊಂಡಿರೋ ಮನುಷ್ಯ. ಅಮ್ಮ, ಅಯ್ಯೋ ನಿಮ್ಮ ಕುಕ್ಕುಡುನ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಕೋಳಿ ಕುಕ್ಕು ಅನ್ನೋದನ್ನ ನಿಲ್ಸೋದಕ್ಕೆ ಹೇಳಿ. ಅಯ್ಯೋ, ನನ್ನ ಕೋಳಿ ನಿನ್ ತಾಯಿ ತರ ಮೌನವ್ರತ ಮಾಡಕತ್ತಿಲ್ಲ, ಅದ್ ಕೂಗ್ತೈತಿ. ಅಮ್ಮ, ನಿಲ್ಲು 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 ನಿಲ್ಲಮ್ಮ. ಅಯ್ಯೋ, ನಿಮ್ ಕೋಳಿ ಕುಕ್ಕು ಅಂತ ಹೇಳೋದ್ರಿಂದ ತುಂಬಾ ದಿನಗಳಿಂದ ನಿದ್ರೆಗೆ ವಿಘ್ನ ಬರ್ತಿದೆ. ಅಬ್ಬಾ, ರಾತ್ರಿ ನಾಯಿ ಬೊಗಳುವಾಗ ನಿಮಗೇನು ಆಗಂಗಿಲ್ಲ, ಆದ್ರ ನನ್ ಕೋಳಿ ಕೂಗಿದ್ರ ನಿನ್ ನಿದ್ದೆ ಕೆಡಾಕತೈತೇನ? ನಾಯಿನ? ಅಯ್ಯೋ, ನಿಮ್ ಕೋಳಿ ಕುಕ್ಕು ಅಂತ ಹೇಳೋದ್ರಿಂದ ನಾಯಿಗಳು ಬೊಗಳನ್ನ ನಿಲ್ಸ್ಬಿಟ್ಟಿದೆ. ಅಯ್ಯೋ ರಾಮ, ಸುಬ್ಬಲಕ್ಷ್ಮಿ ಕೋಳಿ ಸುಬ್ಬಲಕ್ಷ್ಮಿ ಮನ್ಯಾಗ ಕೂಗ್ತೈತಿ. ನಿಮಗ್ ತ್ರಾಸ ಆಗಾಕತ್ತೈತಂದ್ರ ನಾನೇನ್ ಮಾಡ್ಲಿ? ನೋಡು 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 ಅಮ್ಮ, ಮತ್ತೆ ಶುರು ಆಯ್ತು. ಒಂದ್ ವೇಳೆ ನಿಮ್ ಕೋಳಿ ಸುಮ್ನೆ ಇರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀಯೋ ಯಪ್ಪ? ಅದು ನಾನು ನಿಮ್ ಕೋಳಿನ ಕತ್ತರಿಸಿ ತಿಂದು ಬಿಡ್ತೀನಿ, ಗೊತ್ತಾಯ್ತಾ? ಅಯ್ಯೋ ರಾಮ, ಕೇಳ್ದಿ ಅಮ್ಮ? ಎರಡೆರಡು ದೇವ್ರ ಹೆಸರು ಇಟ್ಕೊಂಡಿರೋ ನಿನ್ನ ಪುತ್ರ ನನ್ನ ಕೋಳಿ ಕೊಯ್ದು ತಿಂತಾನಂತ. ದುಷ್ಟ, ಪಾಪಿ, ದುರಾಚಾರಿ, ರಾಕ್ಷಸ. ಶಾರದಾ, ಶಬ್ದ ಬಂದದ್ದು ಆದ್ರೆ ಕ್ರೋಧ ಅಮ್ಮಂದು. ಇನ್ನೇನೋ ಹೇಳ್ತಿದ್ದಾರೆ. ಏನು ಅಂದ್ರೆ ಕೋಳಿನೆಲ್ಲ ತಿಂತೀನಿ ಅಂತ ಅಂದ್ರೆ ನಿನ್ನೆ ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ. ಶಿವ 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 ಶಿವ, ಎಂತ ಘೋರ ಕಲಿಯುಗ. ಕೋಳಿ ತಿಂತೀನಿ ಅಂತ ಹೇಳ್ತಾ ಇದ್ದಾನೆ. ಚಿಕ್ಕ ವಯಸ್ಸಲ್ಲಿ ಯಾವ ತರ ಅವನು ಕೋಳಿನ ನೋಡ್ತಾ ಇದ್ನೋ ಅವಾಗ್ಲಿಂದನೇ ನನಗಂತೂ ಇವನ್ ಮೇಲೆ ಸಂದೇಹ ಬಂದೇ ಬಿಟ್ಟಿತ್ತು. ಅಯ್ಯೋ ಅಮ್ಮ, ನನ್ ನಿಯತ್ತಿನ ಮೇಲೆ ಯಾಕೆ ನಿನ್ಗೆ ಅನುಮಾನ ಬಂತು? ಅದು ಕೋಳಿ, ರೂಪವತಿ ಹೆಣ್ಣಲ್ಲ. ರೂಪವತಿ ಹೆಣ್ಣಾಗಿದ್ದಿದ್ರೆ ಈಗ. ಶಾರದಾ, ನೀನ್ ಈ ಮಾತನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಿದೀಯಾ? ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀನಿ? ನೀನೇ ಕೋಳಿ ತಿನ್ನೋ ಮಾತಾಡಿದ್ದು, ರೂಪವತಿ ಹೆಣ್ಣಿನ ಬಗ್ಗೆ ಮಾತಾಡಿದ್ದು. ಹೆಣ್ಣನ್ನು ಕೊಡಬೇಡ, ಚೆನ್ನಾಗಿರುತ್ತೆ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಮನೆಗಿಂತ ಜಾಸ್ತಿ ಶಾಂತಿ ಮಂದಿರದಲ್ಲೇ ಸಿಗತ್ತೆ ಅಂತ. ನನಗಂತೂ ಮಂದಿರ ಈ ರಾಜ ದರ್ಬಾರೆ. ಎಷ್ಟು ಶಾಂತಿ ಸಿಗ್ತಾ ಇದೆ. ಈಗಂತೂ ಮನಸ್ಸು ಶಾಂತಿ ಆಗೋಯ್ತು. ಪ್ರಣಾಮಗಳು ಮಂತ್ರಿವರ್ಯ. ಧನ್ಯವಾದ ಅಮ್ಮ. ಅಯ್ಯೋ, ನೆನ್ನೆ ರಾತ್ರಿಯಿಂದ ಈ ಕೋಳಿ ಕುಕ್ಕು ಅನ್ನೋದು ನನ್ ಕಿವಿಲಿ ಗುಯಿ ಗುಡ್ತಿದೆ. ಕೋಳಿ ಎಲ್ಲಿದೆ? ಎಲ್ಲಿದೆ ಮಂತ್ರಿವರ್ಯ? ಅಯ್ಯೋ, ಅಲ್ಲೋಡಿ. ಈ ಕೋಳಿನೇ ನನಗೆ ತುಂಬಾ ತೊಂದರೆ ಕೊಡ್ತಿರೋದು. ಈ ಕೋಳಿನ ಇದೇ ಕೋಳಿ. ಪಂಡಿತ ರಾಮಕೃಷ್ಣ, ಇದೇನು ಮುಖ ನೋಡ್ತಾ ಇದ್ಯಾ? ಮೊದ್ಲು ಕೋಳಿ ಹಿಡ್ಕೋ. ಮಂತ್ರಿವರ್ಯ, ಖಡ್ಗ ಅಂತೂ ನಿಮ್ಮ ಹತ್ರನೇ ಇದೆ. ಅದಕ್ಕೆ ಅಂದ್ರೆ ಶೂರ ವೀರರು ನೀವೇ ಅಲ್ವಾ? ತೆಗೀರಿ ನಿಮ್ಮ ಖಡ್ಗ ತಗೊಂಡು ಅದನ್ನ ಕತ್ತರಿಸಿ ಹಾಕ್ಬಿಡಿ. ಅಯ್ಯ, ಕೋಳಿ ಎಲ್ಲಿ ಹೋಯ್ತು? ಅಯ್ಯ, ಕೋಳಿ ತಪ್ಪಿಸ್ಕೊಂಡಿದೆ, ಹಿಡ್ಕೊಳ್ಳಿ. ಗುರುಗಳೇ, 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 ಏನಾಯ್ತು? ಯಾಕೆ ಓಡ್ ಬರ್ತಿದ್ದೀರಾ? ಯಾಕೆ? ಏನೋ ನಿಮ್ ಹಿಂದೆ ಸಿಂಹ ಅಟ್ಟಿಸ್ಕೊಂಡ್ ಬಂದವ್ರ ತರ ಓಡ್ ಬರ್ತಿದ್ದೀರಲ್ಲ? ಕೋಳಿ 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 ಹಿಂದೆ ಬಿದ್ದಿದೆ ಗುರುಗಳೇ, ಕೋಳಿ ಹಿಂದೆ ಬಿದ್ದಿದೆ. ಕೋಳಿನ ಕೋಳಿ ಹೆದರ್ಕೊಂಡ್ ಬರ್ತಾ ಇದ್ದೀರಾ ಭಯ ಬಿಟ್ಟು?
ಏನ ಹಾಗ ಯಾವ್ದೋ ಭಯಂಕರವಾದಂತ ಕೋಳಿನೇ ಅನ್ಸುತ್ತೆ. ಹೌದು ಗುರುಗಳೇ. ಹೋಗ. ಹೈ ಹೈ ಛ ಛ ಛ ಛ ಹೇ ಓಡು ಹೋಗಿ. ಮಕ್ಕಳ ಮುಟ್ಟಾಳ್ರ, ನನಗನ್ನಿಸ್ತಾ ಇದೆ ನನ್ ಸೊಂಟ ಮುರಿದೋಯ್ತು ಅಂತ. ಯಪ್ಪ ದೇವ್ರೆ. ಅಲ್ಲ, ನಾನ್ ನಿನಗೇನ್ ತೊಂದರೆ ಕೊಟ್ಟೆ ಹೇಳು? ಹೋಗು. ನನಗನ್ಸುತ್ತೆ ಮತ್ತೆ ನನ್ನ ಮೇಲೆ ಎಗರುತ್ತೆ. ಅಯ್ಯೋ, ಮತ್ತೆ ಆಕ್ರಮಣ. ಅಯ್ಯೋ, ಈ ಕೋಳಿ ನನ್ನ ಹಿಂದೆ ಬಿದ್ದುಬಿಟ್ಟಿದೆ. ನನ್ನನ್ನು ಯಾರಾದ್ರೂ ಕಾಪಾಡಿ. ಅಯ್ಯೋ, ನನ್ನ ಕಾಪಾಡಿ, ನನ್ನನ್ನು ಯಾರಾದ್ರೂ ಕಾಪಾಡ್ರಪ್ಪ. ಏನ್ ಮಾಡ್ತಿದ್ದೀರಾ? ಹಿಡ್ಕೊಳ್ಳಿ. ಆಚಾರ್ಯರೇ ನೋಡ್ಕೊಳ್ಳಿ, ಕೋಳಿ ಕೋಳಿ ಇಲ್ಲಿ. ಮಹಾರಾಣಿ ಚಿನ್ನಾದೇವಿಯ ಸಹೋದರ. ಹೇ ಈಶ್ವರ, ವಾಸು, ಹೇಳಿ ಮಹಾರಾಜ. ನೀವು ಬಂದಿರೇ? ನಾವ್ ಬಂದ್ವಿ. ಅದ್ಭುತ ಅದ್ಭುತ. ಬಂದಿದ್ದೀರಿ ಎಂದರೆ 3-4 ದಿನ ಇದ್ದೇ ಇರುತ್ತೀರಲ್ಲವೇ? ಇಲ್ಲ ಮಹಾರಾಜ, ತಿಂಗಳು ಬಂದಿದ್ದೀನಂದ್ಮೇಲೆ 3-4 ತಿಂಗಳು ಇದ್ದೋಗ್ತೀನಿ. 3-4 ತಿಂಗಳು ಇರುತ್ತೀರೆ? ಹೌದು ಮಹಾರಾಜ್ರೆ. ನಮಗನಿಸುತ್ತದೆ ನಮಗೆ ಶಾಂತಿ ಇಲ್ಲವೆಂದು. ಶಾಂತಿ ಹೊಂದಬೇಕು ಎಂದರೆ ಹೆಚ್ಚು ಹೆಚ್ಚು ಸಮಯ ರಾಜ ದರ್ಬಾರಿನಲ್ಲೇ ಕಳೆಯಬೇಕು. ವಸುದೇವ, ಬನ್ನಿ ದರ್ಬಾರಿಗೆ ಹೋಗೋಣ. ಸರಿ. ಮಹಾರಾಜರು ಬಂದ್ರು. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. ನಮಗನಿಸುತ್ತದೆ ನಮ್ಮ ರಾಜ ದರ್ಬಾರಿನಲ್ಲಿ ಕೆಲವೇ ಕ್ಷಣಗಳ ಮುಂಚೆ ಏನೋ ಗೊಂದಲವಾಯಿತೆಂದು. ಏನಾಯಿತು ಇಲ್ಲಿ? ನಾವು ಕೇಳುತ್ತಿದ್ದೇವೆ, ಯಾರು ಗೊಂದಲ ಎಬ್ಬಿಸಿದ್ದು ಇಲ್ಲಿ ಎಂದು. ಇವನು ಈ ದುಷ್ಟ ಮೂರ್ಖನೆ ಮಾಡಿದ್ದೆಲ್ಲ. ಎಷ್ಟು ಚೆನ್ನಾಗಿ ಸಿಂಹಾಸನ ಮೇಲೆ ಕೂತಿದೆ ನೋಡಿ. ಎಲ್ಲ ಇದರಿಂದನೇ ಆಗಿರೋದು ಮಹಾಪ್ರಭು. ಒಂದು ಸಾಮಾನ್ಯ ಕೋಳಿ ನಮ್ಮ ರಾಜ ದರ್ಬಾರಿನಲ್ಲಿ ಗೊಂದಲ ಎಬ್ಬಿಸಿದೆ. ಈ ಕೋಳಿ ಎಷ್ಟು ಗೊಂದಲ ಎಬ್ಬಿಸಿದರೆ ಇದನ್ನು ಈಗಲೇ ಈ ಕ್ಷಣವೇ ರಾಜ ದರ್ಬಾರಿನಿಂದ ಹೊರಗೆ ಹಾಕಿ ಹೊರಗೆ. ಸರಿ. ಇದು ಕೋಳಿ ಅಲ್ಲ, ರೂಪವತಿ, ನನ್ನ ಗೆಳತಿ, ನನ್ನ ಪ್ರಾಣ. ವಸುದೇವ, ಇಲ್ಲಿ ಬನ್ನಿ. ಇದು ನಿಮ್ಮ ಮಿತ್ರ, ಅಂದ್ರೆ ನಿಮ್ಮ ಕೋಳಿಯೇ? ಇದು ಕೋಳಿ ಅಲ್ಲ, ರೂಪವತಿ. ಇದು ವಸುದೇವ, ನೀವು ಈ ಕೋಳಿಯನ್ನು ಇಲ್ಲಿಂದ ಹೊರಗೆ ತೆಗೆದುಕೊಂಡು ಹೋಗುವಿರಾ? ಆಗ್ಲಿ ಮಹಾರಾಜ್ರೆ. ಗುರುವರ್ಯರು ಕಾಣಿಸುತ್ತಿಲ್ಲ. ಎಲ್ಲಿದ್ದಾರೆ ಆಚಾರ್ಯರು? ಗುರುಗಳೇ, ಈಗ ಕೆಳಗಿಳಿದು ಬಂದ್ಬಿಡಿ. ನಿಮ್ಮ ಜೀವನವು ಸಂಕಟ ಮುಕ್ತವಾಗೋಯ್ತು. ಗುರುಗಳೇ, ಭಯ ಬೀಳೋ ಅವಶ್ಯಕತೆ ಇಲ್ಲ. ಕೆಳಗಿಳಿರಿ, ಇಳಿರಿ. ಮಹಾರಾಜ್ರೆ, ಗುರುಗಳೇ,
ನೀವು ಅಲ್ಲಿ ಕಂಬದ ಹಿಂದೆ ಏನು ಮಾಡುತ್ತಿದ್ದೀರಿ? ಅವಮಾನ ಆಗೋಯ್ತು ಮಹಾರಾಜರೇ, ಬಹಳ ದೊಡ್ಡ ಅವಮಾನ ಆಯ್ತು ನನಗೆ. ಧರ್ಮಭ್ರಷ್ಟನಾಗಿ ಮಾಡಿಬಿಟ್ರು ಈ ಮಹಾಪಂಡಿತನನ್ನ. ಆ ಕೋಳಿ ನನ್ನನ್ನು ತಾಕಿ ಅಪವಿತ್ರ ಮಾಡಿಬಿಡ್ತು ಮಹಾರಾಜರೇ. ಗುರುಗಳೇ, ನೀವು ಶಾಂತರಾಗಿರಿ. ಹೇಗೆ ಶಾಂತವಾಗಿರ್ಲಿ ನಾನು ಮಹಾರಾಜರೇ? ನಾನು ಮತ್ತೆ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕೀಗ. ಮಹಾರಾಜರೇ, ಈ ರೀತಿ ಅಶುಭ ಜಂತುವನ್ನ ವಿಜಯನಗರದಿಂದ ನಿಷೇಧ ಮಾಡ್ಬಿಡಿ ಮಹಾರಾಜರೇ. ಆದರೆ ಆ ಕೋಳಿಯಂತೂ ಮಹಾರಾಣಿ ಚಿನ್ನಾದೇವಿ ಅವರ ತಮ್ಮ ವಸುದೇವನದ್ದು. ಮಹಾರಾಣಿ ಚಿನ್ನಾದೇವಿ ಅವರು ತಮ್ಮನ ಕೋಳಿನ ಅದು? ನಾನು ಕೋಳಿಯ ಬಗ್ಗೆ ಮಾತನಾಡ್ಲಿಲ್ಲ ಮಹಾರಾಜರೇ. ನಾನು ಈ ದರಿಮನಿ ಬಗ್ಗೆ ಹೇಳ್ತಾ ಇದ್ದೆ ಮಹಾರಾಜರೇ. ಮಹಾರಾಜ ಇವರು ಆಚರಣೆಯನ್ನು ಕಲೀಲಿಲ್ಲ, ಶಾಸ್ತ್ರವನ್ನು ಕಲೀಲಿಲ್ಲ. ಮತ್ತೆ ಇವತ್ತು ದೊಡ್ಡ ಅಪರಾಧ ಮಾಡಿದ್ದಾರೆ, ಸ್ನಾನ ಮಾಡದೆ ಬಂದಿದ್ದಾರೆ. ಮಹಾರಾಜರೇ, ಕೋಳಿ ಕೋಳಿನೇ ಅಲ್ವೇ? ಅದಕ್ಕೆ ಪಾಪ ಏನ್ ಗೊತ್ತಿರುತ್ತೆ? ಅದು ಸಹ ಚಿನ್ನಾದೇವಿಯವರ ತಮ್ಮ ವಾಸುದೇವನ ಕೋಳಿ. ಅದು ಇಷ್ಟೆಲ್ಲ ಗಲಾಟೆ ಮಾಡುವಂಥದ್ದು ಅದರ ಸ್ವಭಾವವೇ ಅಲ್ವೇ ಮಹಾರಾಜರೇ? ಅರಮನೆ ಕೋಳಿ ಅಂದ ಮೇಲೆ ಇಷ್ಟು ಮಾತ್ರ ಇರ್ಬೇಕಲ್ವೇ? ಆದ್ರೆ ಮಹಾಪ್ರಭು, ಈ ತರ ರಾಜ ದರ್ಬಾರ್ನ ಅಸ್ತವ್ಯಸ್ತ ಮಾಡೋದು ತಪ್ಪಲ್ವಾ ಮಹಾಪ್ರಭು? ಅಲ್ಲ, ನೀವೇನು ಹೇಳ್ತಾ ಇದ್ದೀರಾ? ನೀವು ಹೇಳ್ತಿರೋ ನಿಮ್ಮ ಮಾತಿನ ತಾತ್ಪರ್ಯ ಶ್ರೀ ಮಹಾರಾಜ ಶ್ರೀಕೃಷ್ಣ ದೇವರಾಯರ ಭಾವಮೈದನ ಪ್ರೀತಿಯ ಕೋಳಿಯನ್ನ ರಾಜ ದರ್ಬಾರದಿಂದ ಆಚೆ ಹಾಕ್ಬೇಕು ಅಂತನಾ? ಅಸಂಭವ. ಇಲ್ಲ ಇಲ್ಲ ಆಚಾರ್ಯರೇ, ನಾನು ಅದನ್ನೆಲ್ಲ ಹೇಳಿದ್ದು. ಆದ್ರೆ ರಾಜ ದರ್ಬಾರಿನ ಮರ್ಯಾದೆಗೆ ಭಂಗ ತರುವುದು ಕೂಡ ಅನುಚಿತ ಅಲ್ವಾ? ಉಚಿತ ಪಂಡಿತ ರಾಮಕೃಷ್ಣ, ನಿಮ್ಮ ಕಥನವು ಉಚಿತವೇ. ಹಾಗಿದ್ದರೆ ನಾವು ನಿಶ್ಚಿತ ಮಾಡುತ್ತೇವೆ ಮತ್ತೆ ಆ ಕೋಳಿ ನಮ್ಮ ರಾಜ ದರ್ಬಾರಿನಲ್ಲಿ ಪ್ರವೇಶ ಮಾಡುದು ಎಂದು. ಹಾಗೆಯೇ ಆ ಬಾಲಕನಿಗೆ ಭ್ರಮೆ ಇದೆ ಆ ಕೋಳಿ ಚಿನ್ನದ ಮೊಟ್ಟೆ ಕೊಡುವುದು ಎಂದು. ಇಂತಹ ಕೋಳಿ ವಿಜಯನಗರದ ಗೌರವವನ್ನು ಇನ್ನೂ ಹೆಚ್ಚು ಮಾಡುತ್ತೆ ಅಲ್ವಾ ಮಹಾರಾಜೇ? ಏನ್ ಮಾಡ್ತಿದ್ದೀರಾ ಆಚಾರ್ಯರೇ? ಆಶ್ಚರ್ಯದ ಮಾತಾ. ಕೋಳಿ ಯಾವಾಗಾದ್ರೂ ಚಿನ್ನದ ಮೊಟ್ಟೆ ಇಡೋದನ್ನ ನೋಡಿದ್ದೀರಾ ನೀವು? ಅದೆಲ್ಲ ಕತೆಲಾಗತ್ತೆ, ನಿಜವಾದ ಜೀವನದಲ್ಲಿ ಆಗೋದಿಲ್ಲ. ನೀವ್ ಹೇಳ್ತಾ ಇದ್ದೀರಾ ಮಹಾರಾಣಿ ಚಿನ್ನಾದೇವಿಯ ತಮ್ಮ ಸುಳ್ಳು ಹೇಳ್ತಿದ್ದಾನೆ ಅಂತ? ನಾನು ಆತರ ಯಾವಾಗ ಹೇಳ್ದೆ? ಇವಾಗ ಹೇಳಿದ್ರಲ್ಲ. ನಾನು ಆತರ ಹೇಳಲೇ ಇಲ್ಲ. ಹೇಳೋಕ್ ಹೊರಟಿದ್ರಿ ನೀವು? ನಾನು ಆತರ ಯಾವತ್ತೂ ಹೇಳೋದಿಲ್ಲ. ನೀವು ಪ್ರಯತ್ನ ಮಾಡ್ತಾ ಇದ್ರಿ. ನಾನು ಆತರ ಹೇಳೋದಕ್ಕೆ ಹೋಗ್ಲಿಲ್ಲ. ಪಂಡಿತ ರಾಮಕೃಷ್ಣ, ನಿಮ್ಮ ಚರ್ಚೆ ಮುಗಿದಿದ್ದರೆ ನಾವು ರಾಜ ದರ್ಬಾರಿನ ಕಾರುಬಾರು ಶುರು ಮಾಡಬಹುದು. ಸರಿ ಮಹಾರಾಜ, ಕೂತ್ಕೊಳ್ಳಿ. ನೀವು ಅಷ್ಟೇ. ಕೋಳಿ ಕೋಳಿ ಕೋಳಿ, ಮನೇಲೂ ಕೋಳಿ, ದರ್ಬಾರಲ್ಲೂ ಕೋಳಿ, ಎಲ್ಲಿ ನೋಡಿದ್ರು ಕೋಳಿ ಕೋಳಿ ಕೋಳಿ. ಒಂದ್ ವೇಳೆ ಮಳೆ ಬಂದ್ರೆ ಆಕಾಶದಿಂದ ಬರೀ ಕೋಳಿಗಳದೇ ಮಳೆ ಬರುತ್ತೆ. ಈ ಕೋಳಿಗಳು ಇಡೀ ವಿಜಯನಗರನ ಪೇಚಿಗೆ ಸಿಕ್ಕಾಕ್ಸ್ಬಿಟ್ಟಿದೆ. ಆ ವಾಸುದೇವ ಅರ್ಧ ಮೂರ್ಖ, ಆ ಕೋಳಿ ಪೂರ್ತಿ ಮೂರ್ಖ. ನನಗನ್ಸ್ತಿದೆ ನನ್ ಮನ್ಸನ್ನ ಶಾಂತಿ ಮಾಡೋದಕ್ಕೆ ಈ ಬಾವಿಲಿರೋ ನೀರು ಕಡಿಮೆ ಆಗತ್ತೆ. ರಾಮಂಗೆ ಹುಚ್ಚಿಲ್ದಿದೆ ಅನ್ಸುತ್ತೆ ಸಾಲ್ದ. ಅವನೇ ಮಾತಾಡ್ಕೋತಿದ್ದಾನೆ. ವಿಜಯನಗರದ ನೀಲೆಲ್ಲ ಇವನೇ ಖಾಲಿ ಮಾಡ್ಬೋದೇನೋ. ಇವತ್ತು ಆ ಕೋಳಿ ಇರ್ಬೇಕು, ಇಲ್ಲ ನಾನಿರ್ಬೇಕು. ಸುಬ್ಬಲಕ್ಷ್ಮಿ, ಒಂದ್ ವೇಳೆ ನಿಮ್ ಕೋಳಿನ ಶಾಂತ ರೀತಿಯಲ್ಲಿ ಇಡ್ಲಿಲ್ಲ ಅಂದ್ರೆ ನಾನು ಅದನ್ನ ಖಂಡಿತವಾಗ್ಲೂ ಕತ್ತರಿಸಿ ತಿಂದು ಬಿಡ್ತೀನಿ. ಬ್ರಾಹ್ಮಣ ಕುಲದವನಾಗಿ ಕೋಳಿ ತಿಂದ ಮಾತಾಡ್ತಾ ಇದ್ದೀನೋ? ಅಮ್ಮ ಇಲ್ಲ. ಬಿದು. ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ ಗುಂಡಪ್ಪ, ನಾನ್ ಪಂಚ ಹರಿದು ಹೋಗುತ್ತೆ ಖಂಡಿತ. ಅಮ್ಮನಿಗೆ ಸುಸ್ತಾಯ್ತು. ಕೂತ್ಕೋ. ಕೋಳಿ ಕತ್ತರಿಸ್ತೀಯಾ? ಇಲ್ಲ ಇಲ್ಲ ಇಲ್ಲ. ಮಾನಸಿಕವಾಗಿ ಅಶುದ್ಧನಾಗಿದ್ಯಾ? ಎಲ್ಲಿವರೆಗೂ ಶುದ್ಧ ಆಗಲ್ವೋ ಅನ್ನ ನೀರು ಇಲ್ಲೇ ಮನೆ ಮುಂದೆ ಆಚೆ ಬಿದ್ದಿರ್ಬೇಕು ನೀನು. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಆತರ ಮಾಡ್ಬೇಡ. ನಾನ್ ಕೋಳಿ ತಿನ್ನೋದಿಲ್ಲ, ನಾನ್ ಬೇಳೆ ಸಾಂಬಾರ್ ತಿನ್ನೋದಷ್ಟೇ ಅಮ್ಮ. ಮಾತಿಗೂ ಮನೆಯಿಂದ ಮಗನ ಹೊರಗಡೆ ಹಾಕ್ತೀಯಲ್ಲ ನೀನು. ಅಮ್ಮ, ಆ ಕೋಳಿ ನನ್ನನ್ನ ಹಾಳು ಮಾಡ್ಬಿಡ್ತು. ನಾನು ಅದನ್ನ ತಿಂದ್ಬಿಡ್ತೀನಿ.
ಸರ್ವನಾಶ ಮಾಡ್ಬಿಡ್ತು ಈ ಕೋಳಿ. ಸ್ವಾಮಿ, ಮನುಷ್ಯರಂತೂ ಆಯ್ತು, ಕೋಳಿ ಕೂಡ ನಿಮ್ಮ ಮಾತು ಕೇಳ್ತಿದೆ. ಪ್ರಿಯವರು, ಹೇಳಿ. ನನಗೆ ವಾಯುವಿನ ಅವಶ್ಯಕತೆ ಇಲ್ಲ. ನೀವು ಮಹಾನ್ ವ್ಯಕ್ತಿ ಸ್ವಾಮಿ. ನೀವು ವಾಯು ಇಲ್ಲದೆ ಕೂಡ ಬದುಕೋಕ್ಕಾಗತ್ತಾ? ವರುಣಮಾಲಾ, ನಿಮ್ಮ ಸೆರಗಿನಿಂದ ಬೀಸಿ ಬರ್ತಿರುವಂತ ವಾಯು, ಆ ವಾಯುವಿನ ಅಗತ್ಯ ನನಗಿಲ್ಲ ಅಂತ ಹೇಳಿದೆ. ಹೋಗಿ ಹೋಗಿ ಹೊರಡಿ, ನೀವೀಗ ಹೋಗಿ ವಿಶ್ರಾಂತಿ ತಗೊಳ್ಳಿ, ಹೋಗಿ. ನಿಮ್ಮ ಅಪ್ಪಣೆಯಂತೆ ಆಗ್ಲಿ ಸ್ವಾಮಿ. ದಡ್ಡಿಯವಳು. ಏನ್ ನಡೀತಾ ಇದೆ ಇಲ್ಲಿ? ಗುರುಗಳೇ, ಆ ಕೋಳಿಯಿಂದ ನಿಮ್ ಮುಖನ ಎಲ್ಲೂ ತೋರಿಸದಿರೋ ತರ ಮಾಡ್ಬಿಡ್ತು. ನಿಮ್ಮ ಗೌರವ ಎಲ್ಲ ಹಾಳಾಗೋಯ್ತು ಗುರುಗಳೇ. ಈ ಜೀವನನೇ ವ್ಯರ್ಥ. ಅಯ್ಯಯ್ಯಯ್ಯಯ್ಯೋ, ಎಷ್ಟೊಂದು ಪ್ರೀತಿ, ಎಷ್ಟೊಂದು ಗೌರವ. ನನಗೆ ಅವಮಾನ ಆಗಿದ್ದಕ್ಕೆ ನೀನ್ ಪ್ರಾಣತ್ಯಾಗ ಮಾಡ್ತಿದ್ಯಾ? ಅರೆ, ಪ್ರಾಣ ತ್ಯಾಗ ಮಾಡ್ಲಿ ನಮ್ಮ ಶತ್ರುಗಳು. ಅವಮಾನ ಆಗಿರೋದು ನಿಮಗೆ, ನೀವು ಪ್ರಾಣ ತ್ಯಾಗ ಮಾಡ್ಬೇಕು. ನಾನ್ ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ಗುರುಗಳೇ, ಬನ್ನಿ ಬನ್ನಿ. ನಿಮ್ ಗುರುನೇ ಸಾಯಿಸ್ತೀರಾ ನೀವು? ಇಲ್ಲ ಗುರುಗಳೇ, ನಾವ್ಯಾಕೆ ಬ್ರಹ್ಮ ಹತ್ಯೆ ಪಾಪ ನಮ್ಮ ತಲೆ ಮೇಲೆ ಹಾಕೊಳ್ಳೋದು? ನೀವೇ ಮಾಡ್ಕೊಳ್ಳಿ ಆತ್ಮಹತ್ಯೆ. ಮೂರ್ಖರ, ನಾನೇನ್ ದುರ್ಬಲ ವ್ಯಕ್ತಿ ಅಲ್ಲ. ಪರಿಸ್ಥಿತಿ ಈ ರೀತಿ ಆದಾಗ ಹೋಗಿ ದುರ್ಬಲವಾಗಿ ಪ್ರಾಣತ್ಯಾಗ ಮಾಡೋದಕ್ಕೆ ಸರ್ವನಾಶ ನಾನು ಅವನನ್ನ ಮಾಡ್ತೀನಿ. ಯಾರ್ದು? ಕೋಳಿದು. ಯಾವ ಪ್ರಕಾರ ಗುರುಗಳೇ? ಆಯ್ಲೆ, ಆ ಕೋಳಿನ ಹಿಡೀರಿ, ಕಾಡಿಗೆ ತಗೊಂಡು ಹೋಗಿ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಿ ಅದರದು ಇದೇನು ಆ ಕೋಳಿ ಹತ್ಯೆ ಮಾಡ್ಬಿಡದ? ತಣಿಮಣಿಯಿಂದ ಜೀವ ಹತ್ಯೆ ಪಾಪ ಮಾಡಿಸ್ತಿದ್ದೀರಾ? ಆಗಲ್ಲ. ಆ ಕೋಳಿನ ಹಿಡಿದು ಕಾಡಿಗೆ ಬಿಟ್ಬಿಟ್ಟು ಬನ್ನಿ. ಗುರುಗಳೇ, ಈ ಕೆಲಸ ನಾವು ಮಾಡ್ಬೋದು. ಹೋಗಿ. ಪ್ರಣಾಮ ಗುರುಗಳೇ. ಬರ್ತೀನಿ ಗುರುಗಳೇ. ಅಯ್ಯಪ್ಪ. ಶಿವ 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 ಶಿವ. ಇವತ್ತು ಆ ದುಷ್ಟ ಕೋಳಿಯಿಂದ ಮುಕ್ತಿ ಸಿಗುತ್ತೆ. ಒಂದು ಕೇವಲ ಪ್ರಾಣಿ ಮಹಾಪ್ರತಾಪಿ, ಮಹಾಜ್ಞಾನಿ, ಮಹಾಪಂಡಿತ ತಥಾಚಾರ್ಯನೊಂದಿಗೆ ಸ್ಪರ್ಧೆಗೆ ಬರುತ್ತೆ. ಈ ಕೋಳಿ ಕಾರಣದಿಂದ ನಾನ್ ನನ್ನ ಪತ್ನಿಯಿಂದ ದೂರ ಇರ್ಬೇಕಾಯ್ತು. ನೀರಿಲ್ಲ, ಊಟ ಇಲ್ಲ. ವಾಹ್, ಪಂಡಿತ ರಾಮಕೃಷ್ಣ, ಎಂತ ಭಾಗ್ಯವಂತ ನೀನು. ಒಳ್ಳೆ ರೀತಿಲಿ ವಿಶ್ರಾಂತಿನೂ ಮಾಡಕ್ಕಾಗ್ತಿಲ್ಲ. ಅರ್ಧ ರಾತ್ರಿಲಿ ಮನೆಯಿಂದ ಹೊರಗಡೆ ಸೊಳ್ಳೆ ಜೊತೆ ಕುಸ್ತಿ ಆಡೋ ತರ ಆಗೋಗಿದೆ. ಪೂರ್ತಿ ಜೀವನ ನಾನಿಲ್ಲಿ ಕಳೆಯೋದಿಲ್ಲ. ಆ ಕೋಳಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟು. ಈಗ ಈ ಕೋಳಿಗೆ ಏನಾದ್ರೂ ಮಾಡಲೇಬೇಕು.